ಈ ಒಂದು ಕ್ಲಾಸ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ನಲ್ಲಿ ಟೈಪ್ 4 ಅನ್ನ ನೋಡ್ತಿದೀವಿ. ಫಸ್ಟ್ನೇ ಕ್ವೆಶ್ಚನ್ ಅನ್ನ ನೋಡೋಣ. ಆ ಶಾಪ್ ಕೀಪರ್ ಸೆಲ್ 2/3 ಪಾರ್ಟ್ ಎಟ್ 15% ಪ್ರಾಫಿಟ್ ಅಂಡ್ ರಿಮೈನಿಂಗ್ 1/3 ಎಟ್ ಸಿಪಿ, ದೆನ್ ಡಿಟರ್ಮೈನ್ ದಿ ಪ್ರಾಫಿಟ್ ಅಂಡ್ ಲಾಸ್ ಇನ್ ಪರ್ಸೆಂಟೇಜ್. ಕ್ವೆಶ್ಚನ್ ಅಲ್ಲಿ ಏನ್ ಹೇಳ್ತಿದ್ದಾರೆ, ಶಾಪ್ ಕೀಪರ್ 2/3 ಪಾರ್ಟ್ ನ 15% ಪ್ರಾಫಿಟ್ ಅಲ್ಲಿ ಏನ್ ಮಾಡಿದ್ದಾರೆ, ಸೆಲ್ ಅನ್ನ ಮಾಡಿದ್ದಾರೆ. ಎಷ್ಟು ಪರ್ಸೆಂಟ್? 2/3% ಅಲ್ಲಿ ಏನ್ ಮಾಡಿದ್ದಾರೆ, 15% ಅನ್ನ ಏನ್ ಮಾಡಿದ್ದಾರೆ, ಸೆಲ್ ಅನ್ನ ಮಾಡಿದ್ದಾರೆ. ರಿಮೈನಿಂಗ್ ಪಾರ್ಟ್ ಎಷ್ಟರಲ್ಲಿ ಸೆಲ್ ಅನ್ನ ಮಾಡಿದ್ದಾರೆ? 1/3 ಪಾರ್ಟ್ ಅಲ್ಲಿ ಸೆಲ್ ಅನ್ನ ಮಾಡಿದ್ದಾರೆ. ಎಷ್ಟು ಪ್ರೈಸ್ ಅಲ್ಲಿ? ಕಾಸ್ಟ್ ಪ್ರೈಸ್ ಅಲ್ಲಿ ಏನ್ ಮಾಡಿದ್ದಾರೆ, ಸೆಲ್ ಅನ್ನ ಮಾಡಿರೋದ್ರಿಂದ ಇಲ್ಲಿ ಕಾಸ್ಟ್ ಪ್ರೈಸ್ ಅಲ್ಲಿ ಸೆಲ್ ಮಾಡಿದ್ರೆ ಯಾವ್ದೇ ರೀತಿ ಪ್ರಾಫಿಟ್ ಲಾಸ್ ಇರೋದಿಲ್ಲ. ಹಂಗಾಗಿ ಇಲ್ಲಿ ಏನ ಮಾಡ್ತೀವಿ, 0 ಅನ್ನ ಹಾಕೊಂತೀವಿ. ಇಲ್ಲಿ ಏನಾಗಿದೆ, ಎಷ್ಟು ಪರ್ಸೆಂಟ್ ಪ್ರಾಫಿಟ್? 15% ಪ್ರಾಫಿಟ್ ಆಗಿರೋದ್ರಿಂದ ಇಲ್ಲಿ ಪ್ರಾಫಿಟ್ ಬರೋದ್ರಿಂದ ಇಲ್ಲಿ ನಾವ್ ಏನ್ ಮಾಡ್ತೀವಿ, ಆಡ್ ಅನ್ನ ಮಾಡ್ತಿದೀವಿ. 3 1s are 3, 3 5s are 15. 2 ನ 5 ಇಂದ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಸಿಗುತ್ತೆ 10 ಪ್ಲಸ್ 0. ಯಾಕಂದ್ರೆ 3 ನ 0 ಇಂದ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 0 ಸಿಗುತ್ತೆ. ಹಂಗಾಗಿ 10% ಏನಿದೆ ಪ್ರಾಫಿಟ್ ಇಲ್ಲಿ ಬಂದಿದೆ. ಓಕೆ, ನಿಮ್ಗೆ ಇನ್ನ ಕ್ಲಾರಿಟಿ ಸಿಗ್ಬೇಕು ಅಂದ್ರೆ ಇನ್ನೊಂದು ಕ್ವೆಶ್ಚನ್ ಅನ್ನ ಸೊಲ್ಯೂಷನ್ ಅನ್ನ ಮಾಡೋಣ, ಅವಾಗ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಓಕೆ, ಎರಡನೇ ಕ್ವೆಶ್ಚನ್ ಏನಿದೆ, ಆ ಶಾಪ್ ಕೀಪರ್ ಸೋಲ್ಡ್ 3/4 part at 20% profit and remaining at 10% profit, then determine the resulting profit. Okay, ಇಲ್ಲಿ ಏನ್ ಹೇಳಿದ್ದಾರೆ, 3/4 part ನ ಎಷ್ಟು ಪರ್ಸೆಂಟ್ ಅಲ್ಲಿ ಸೆಲ್ ಮಾಡಿದ್ದಾರೆ, 20% ಪ್ಲಸ್ ಇಲ್ಲಿ ಎಷ್ಟು ಪರ್ಸೆಂಟ್ ಅನ್ನೋದನ್ನ ನಾವೇ ಕಂಡುಹಿಡ್ಕೊಬೇಕು. ಇಲ್ಲಿ 4ರಲ್ಲಿ 3 ಭಾಗ ಆದ್ರೆ ಇಲ್ಲಿ ಉಳಿಯೋದು ಎಷ್ಟು, 1 ಭಾಗ. ಹಂಗಾಗಿ 1/4 ಇಂಟು ಅವರೇ ಹೇಳಿದ್ದಾರೆ ಎಷ್ಟು ಪರ್ಸೆಂಟ್ ಪ್ರಾಫಿಟ್, ರಿಮೈನಿಂಗ್ 10% ಪ್ರಾಫಿಟ್. ಕೆಲವರಿಗೆ ಡೌಟ್ ಬರುತ್ತೆ 1/4 ಹೇಗೆ ಬರುತ್ತೆ ಅಂತ, ಹಂಗಾಗಿ ಇನ್ನೊಂದ್ಸರಿ ಕ್ಲಾರಿಫಿಕೇಶನ್ ಕೊಡ್ತಿದ್ದೀನಿ. 3/4 ಅಲ್ಲಿ 4 ಭಾಗದಲ್ಲಿ 3 ಹೋದ್ರೆ ಎಷ್ಟು ಉಳಿಯುತ್ತೆ, 1. ಹಂಗಾಗಿ 1/4 ಅಥವಾ 1 ಮೈನಸ್ 3/4 ಮಾಡಿದ್ರೆ 1/4 ಆನ್ಸರ್ ಬರುತ್ತೆ. ಹಂಗಾಗಿ 1/4 ಈ ರೀತಿಯಾಗಿ ನಾವು ತಗೊಂಡಿದ್ದು. ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 4 1s are 4, 4 5s are 20, 4 1s are 4, 2.5 ಬರುತ್ತೆ. ಓಕೆ, ಇಲ್ಲಿ 15, 3 5s are 15 ಪ್ಲಸ್ 2.5 ಟೋಟಲ್ ಎಷ್ಟು, 17.5% ಪ್ರಾಫಿಟ್ ಅಲ್ಲಿ ಏನ್ ಮಾಡಿದ್ದಾರೆ, ಸೆಲ್ ಅನ್ನ ಮಾಡಿರೋದನ್ನ ನಾವಿಲ್ಲಿ ನೋಡ್ಬೋದು. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವೆಶ್ಚನ್ ಅನ್ನ ನೋಡೋಣ. ಇನ್ನ ನಿಮ್ಗೆ ಏನ್ ಸಿಗುತ್ತೆ, ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಓಕೆ, a shopkeeper sold 3/4 article at 20% profit and remaining sold at 20% loss. ಎಷ್ಟಿದೆ, 3/4 ನ ಎಷ್ಟು 20% ಪ್ರಾಫಿಟ್ ಗೆ ಮಾಡಿದ್ದಾರೆ. ಇನ್ ರಿಮೈನಿಂಗ್ ಸೋಲ್ಡ್ ಎಷ್ಟು ಪರ್ಸೆಂಟ್ ಲಾಸ್ ಆಗಿರೋದ್ರಿಂದ ಇಲ್ಲಿ ಮೈನಸ್ ಹಾಕೊಂತೀವಿ. ರಿಮೈನಿಂಗ್ 1/4, ಯಾಕೆ ಇಲ್ಲಿ ಆಲ್ರೆಡಿ ಬಂದಿದೆ 3/4 ಅಂತ. 3/4 ಅಂತ ಹೇಳಿದ್ರೆ 4ರಲ್ಲಿ 3 ಭಾಗ, ಇಲ್ಲಿ ಉಳಿಯೋದೆಷ್ಟು, ಈಗ 1 ಉಳಿಯುತ್ತೆ. 1/4 ಇಂಟು 20, 4 1s are 4, 4 5s are 4 1s are 4, 4 5s are ಇಲ್ಲಿ 15, 3 5s are 15 ಮೈನಸ್ 15. ಮೈನಸ್ ಯಾಕೆ ಬಂತು, ಇಲ್ಲಿ ಲಾಸ್ ಬಂದಿರೋದ್ರಿಂದ. ಓಕೆ, ಈಗ ಎಷ್ಟಿದೆ, 10% ಪ್ರಾಫಿಟ್ ಅಲ್ಲಿ ಏನ್ ಮಾಡಿದ್ದಾರೆ, ಸೋಲ್ಡ್ ಅನ್ನ ಮಾಡಿರೋದನ್ನ ನಾವಿಲ್ಲಿ ನೋಡ್ಬೋದು. ಈ ತರ ಕ್ಯಾಲ್ಕುಲೇಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಪರ್ಸೆಂಟೇಜ್ ನ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿ ನಾವು ನೋಡ್ತಾ ಹೋಗ್ತೀವಿ. ಪ್ರಾಫಿಟ್ ಅಂಡ್ ಲಾಸ್ ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಪ್ರತಿಯೊಂದು ಕಾನ್ಸೆಪ್ಟ್ ಕ್ಲಾರಿಟಿ ಇಟ್ಕೊಳೋದು, ಪ್ರಾಕ್ಟೀಸ್ ಮಾಡೋದು ತುಂಬಾನೇ ಏನಾಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ಏನಾದ್ರು ಡೌಟ್ ಇದ್ರೆ ವಿಡಿಯೋನ ರಿವೈಂಡ್ ಮಾಡಿ ಇನ್ನೊಂದ್ಸರಿ ನೋಡಿ. ನಿಮ್ಮ ಡೌಟ್ಸ್ ಗಳನ್ನ ಕಮೆಂಟ್ಸ್ ಅಲ್ಲೂ ಕೂಡ ಹಾಕ್ಬೋದು. ಥ್ಯಾಂಕ್ ಯು.